ನಗರದ ಅಭ್ಯುದಯ ರೋಡ್ನ ಫುಟ್ಪಾತ್ಗಳನ್ನು ಅತಿಕ್ರಮಿಸಿಕೊಂಡು ವ್ಯಾಪಾರ ನಡೆಸುತ್ತಿದ್ದ ಅಂಗಡಿ ಮಾಲೀಕರಿಗೆ ಇಂದು ಬಿಬಿಎಂಪಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಹಲವು ಬಾರಿ ನೋಟಿಸ್, ಎಚ್ಚರಿಕೆ, ಮನವಿ ಮಾಡಿದ್ರೂ ನಿಯಮಗಳನ್ನು ಪಾಲಿಸದ ಅಂಗಡಿಗಳ ವಿರುದ್ಧ ಇಂದು ಬೆಳಗ್ಗೆಯೇ ಅಧಿಕಾರಿಗಳು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಫುಟ್ಪಾತ್ ಮೇಲೆ ಇಡಲಾಗಿದ್ದ ಅಂಗಡಿ ಸಾಮಾನುಗಳು, ಜಾಹೀರಾತು ಫಲಕಗಳು, ತಾತ್ಕಾಲಿಕ ಶೆಡ್ಗಳು ಸೇರಿದಂತೆ ಪಾದಚಾರಿಗಳ ಸಂಚಾರಕ್ಕೆ ಅಡ್ಡಿಯಾಗಿದ್ದ ಎಲ್ಲಾ ವಸ್ತುಗಳನ್ನ ತೆರವುಗೊಳಿಸಲಾಗಿದೆ. ಅಭ್ಯುದಯ ರಸ್ತೆಯಲ್ಲಿ ನಡೆದ ಈ ಕಾರ್ಯಾಚರಣೆ ವೇಳೆ ಕೆಲ ವ್ಯಾಪಾರಿಗಳು ಅಧಿಕಾರಿಗಳ ಬಳಿ ಮನವಿ ಮಾಡಿಕೊಂಡಿದ್ರು. ಇಂದು ಮಾತ್ರ ಅವಕಾಶ ನೀಡಿ ನಮ್ಮ ವಸ್ತುಗಳನ್ನ ನಾವೇ ತೆಗೆದುಕೊಳ್ತೇವೆ ಎಂದು ಬೇಡಿಕೊಂಡ್ರು. ಅಧಿಕಾರಿಗಳು ನಿಯಮ ಉಲ್ಲಂಘನೆಗೆ ಯಾವುದೇ ವಿನಾಯಿತಿ ನೀಡಲಿಲ್ಲ. नोटिस ಕೊಡ್ತೀನಿ ಬಿಲ್ लेता हो ना one second let me explain. ಇವಾಗ ನಿಮ್ಮ ಪ್ರಾಪರ್ಟಿ ಒಳಗೆ ಏನನ್ನ ನೀವು ಮಾಡ್ಕೊಡಾಗ ನೋಟಿಸ್ ಕೊಡಬಹುದು. ಪಬ್ಲಿಕ್ ಟ್ರೈನ್ ಅಲ್ಲಿ ನೀವು ಮಾಡಿದಾಗ ನಾವು ನೋಟಿಸ್ ಕೊಡೋ ಅವಶ್ಯಕತೆ ಇಲ್ಲ. बोले तो भी मैं लेकर जाता हूँ ना. हाँ लेके जाओ, अभी लेके जाओ सर. वो तोड़ के देखा, आप लेके जाओ. अभी रिमूव करो. नहीं तो ये लेके जाता है, बाद में ऑफिस के पास आके लेके जाओ. We will remove it. You are damaging. You are damaging. ನೀವು ನೋಟಿಸ್ ಕೊಡ್ಬೇಕು. ನೀವು ನನಗೆ टाइम नहीं है तो भी करता हूँ ना. ನಾವೇ ಮಾಡಿದ್ರೆ ಹೇಗೆ? ಇಲ್ಲ, ಹಾಫ್ ಯಾರು ಬರ್ತಾರೆ, ಹಾಫ್ ಅನ್ ಅವರ್ ಯಾರು ಬರ್ತಾರೆ? ಒಂದು ಟೈಮ್ ಕೊಡ್ಬೇಕು, ಒನ್ ಡೇ ಕೊಡಬೇಕು, 2 ಡೇಸ್ ಕೊಡಬೇಕು, 1 ವೀಕ್ ಟೈಮ್ ಕೊಡಬೇಕು. ಪಾದಚಾರಿಗಳಿಗಾಗಿ ನಿರ್ಮಿಸಿರುವ ಫುಟ್ಪಾತ್ಗಳು ವ್ಯಾಪಾರ ಕೇಂದ್ರಗಳಾಗಿ ಮಾರ್ಪಟ್ಟಿರುವ ಬಗ್ಗೆ ಸಾರ್ವಜನಿಕರಿಂದ ಸಾಕಷ್ಟು ಬಾರಿ ದೂರುಗಳು ಬಂದಿವೆ. ವೃದ್ಧರು, ಮಹಿಳೆಯರು, ಶಾಲಾ ಮಕ್ಕಳು ಸೇರಿದಂತೆ ಸಾವಿರಾರು ಜನರು ಪ್ರತಿನಿತ್ಯ ರಸ್ತೆ ಮೇಲೆಯೇ ನಡೆದು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದರಿಂದ ಹಲವು ಬಾರಿ ರಸ್ತೆ ಅಪಘಾತಗಳು ಕೂಡ ಆಗಿದ್ವು. ಈ ಹಿನ್ನೆಲೆ ಬಿಬಿಎಂಪಿ ಅಧಿಕಾರಿಗಳು ಪೊಲೀಸ್ ಭದ್ರತೆಯೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಅತಿಕ್ರಮಣ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಫುಟ್ಪಾತ್ಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸಲಾಗ್ತಾ ಇದೆ. ಹಾಗಾಗಿ ಇನ್ನು ಮುಂದೆಯೂ ನಿಯಮ ಉಲ್ಲಂಘಿಸಿ ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಬಿಬಿಎಂಪಿ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಾರೆ ಹಲವು ಬಾರಿ ನೀಡಿದ ಎಚ್ಚರಿಕೆಯನ್ನು ಲೆಕ್ಕಿಸಿದ ಅಂಗಡಿ ಮಾಲೀಕರಿಗೆ ಬಿಬಿಎಂಪಿ ಇಂದು ಬೆಳ್ಳಂಬೆಳಗ್ಗೆ ಬಿಗ್ ಶಾಕ್ ನೀಡಿದ್ದು, ನಗರದ ಫುಟ್ಪಾತ್ಗಳನ್ನು ಮತ್ತೆ ಪಾದಚಾರಿಗಳಿಗಾಗಿ ಮುಕ್ತಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡುತ್ತಾ ಇದ್ದಾರೆ. ವರದಿಗಾರರು PTV ನ್ಯೂಸ್ ಕನ್ನಡ, ಬೆಂಗಳೂರು.